ಈ ನೂತನ ಸಹಕಾರಿ ಸಂಸ್ಥೆಯ ರೋಟಿ ಕಪಡ ಅವರ ಮಕಾನ್ ಅಂದರೆ ಪ್ರತಿಯೊಬ್ಬರಿಗೆ ಮರಿಬೇಕು, ತಿನ್ನಲಿಕ್ಕೆ ಬೇಕು, ಅವರು ಮಕಾನ್ ಎಂಬ ತತ್ವದಿಂದ ಈ ಒಂದು ಲೋಕವನ್ನು ಇವತ್ತು ನಮ್ಮೆಲ್ಲ ಸ್ಪೀಕರು ಕೊಟ್ಟಿದ್ದಾರೆ. ನಾನು ರಾಜೇಂದ್ರ ಕುಮಾರ್ ಅವರು ಸಹಕಾರಿ ಕ್ಷೇತ್ರದಲ್ಲಿ ಉನ್ನತ ಶಿಖರಕ್ಕೆ ಇವತ್ತು ಏರಿದ್ರೆ ಅದು ಅನ್ಯಾಯ ಷೇರುಗಾರರ ಪಾಲು ಕೂಡ ಅದರಲ್ಲಿದೆ. DCC ಬ್ಯಾಂಕನ್ನು ಯಾವ ರೀತಿಯಲ್ಲಿ ಇವತ್ತು ಉನ್ನತಿಗೆ ತರಬೇಕು ಅಂತೇಳಿ ಬುನಾದಿ ಹಾಕಿದಂಥವರು ಅನ್ಯಾಯ ಷೇರುಗಾರರು. ಅವರು ಈ ದಿವಸ ಈ ಒಂದು ಪ್ರಿಯದರ್ಶಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ನಿರಂತರವಾಗಿ ಒಂದು ಹೋರಾಟದ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಇವತ್ತು ಎಲ್ಲ ನಿರ್ದೇಶಕರನ್ನು ನೇಮಕಾತಿ ಮಾಡಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೋಸ್ಕರ ನಾವು ಸೇರಿದ್ದೇವೆ. ಪ್ರಿಯದರ್ಶಿನಿ ಅಂತ ಹೇಳಿದ್ರೆ ಅದು ಇಂದಿರಾ ಗಾಂಧಿ ಅವರಿಗೆ ಕೊಟ್ಟಂತ ಬಿರುದು. ಅವರನ್ನು ಪ್ರಿಯದರ್ಶಿನಿ ಅಂತ ಕರೀತಾ ಇದ್ರು. ಇವತ್ತು ನಿನ್ನೆ ನಾನು ನೋಡ್ತಾ ಇದ್ದೆ ಮಂಗಳೂರಲ್ಲಿ ರೋಹನ್ ರವರು ಇವತ್ತು ಶಾರುಖ್ ಖಾನ್ರ ಬ್ರ್ಯಾಂಡ್ ಅನ್ನು ತರ್ತಾ ಇದ್ದಾರೆ ಮಂಗಳೂರಲ್ಲಿ. ಉಡುಪಿಯಲ್ಲಿ ಇವತ್ತು ಇಂದಿರಾ ಗಾಂಧಿ ಅವರ ಬ್ರ್ಯಾಂಡ್ ಅನ್ನು ತರುವಂತ ಪ್ರಯತ್ನ ಆಗಿದೆ. ಇಡೀ ರೋಟಿ ಮಕಾನ್ ಕಪ್ಪಡ ಅದು ಈ ಕ್ರೆಡಿಟ್ ಸೊಸೈಟಿಯ ಲೋಗೋ. ಇದಕ್ಕೆ ದೊಡ್ಡ ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಂತ ಒಂದು ವ್ಯಕ್ತಿ ಈ ದೇಶದಲ್ಲಿದ್ದರೆ ಅದು ಇಂದಿರಾ ಗಾಂಧಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ 35 ಕೋಟಿ ಜನಸಂಖ್ಯೆ ಇತ್ತು. ಆ 35 ಕೋಟಿಯಲ್ಲಿ 30 ಕೋಟಿ ಜನರು ಬಡವರೇ ಇದ್ರು. ನಂದು ಅಂತ ಹೇಳಿಕ್ಕೆ ಸ್ವಂತ ಜಾಗ ಇರಲಿಲ್ಲ, ನಂದು ಅಂತ ಹೇಳಲಿಕ್ಕೆ ಸ್ವಂತ ಮನೆ ಇರಲಿಲ್ಲ, 3 ಹೊತ್ತು ಊಟ ಮಾಡುವಂತ ಶಕ್ತಿ ಇರಲಿಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇರಲಿಲ್ಲ, ವಿದ್ಯಾಭ್ಯಾಸ ಇರಲಿಲ್ಲ, ಉದ್ಯೋಗ ಇರಲಿಲ್ಲ. ಬಡತನವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಆವಾಗ ರೋಟಿ ಕಪ್ಪಡ ಮಕಾನ್ ಅನ್ನುವಂಥ ರೀತಿಯಲ್ಲಿ ಗರೀಬಿ ಹಟಾವೋ ಅನ್ನುವಂಥ ಘೋಷಣೆಯನ್ನು ಕೊಟ್ಟರು. ಇಂದಿರಾ ಗಾಂಧಿ ಅವರು 40 ವರ್ಷ ಆಯ್ತು ಅವರು ನಿಧನರಾಗಿ. ಇವತ್ತು ಕಟ್ಟ ಕಡೆಯ ಬಡವರ ಹತ್ರ ಹೋದರೆ ಇಂದಿರಾ ಗಾಂಧಿ ಅವರ ನೆನಪು ಅವರಿಗಿದೆ. ಬಡತನ ನಿರ್ಮೂಲಕ್ಕೋಸ್ಕರ ಬಡವರನ್ನ ಆರ್ಥಿಕ ಮಟ್ಟದಿಂದ ಮೇಲೆತ್ತುವಂತ ಒಂದು ಕೆಲಸ ಕಾರ್ಯಕ್ಕೆ ಇನ್ನು ಶತಮಾನಕ್ಕೆ ಹೋದರೂ ಕೂಡ ಇಂದಿರಾ ಗಾಂಧಿ ಅವರ ಹೆಸರು ಅದು ಸ್ಮಾರಕವಾಗಿ ಇರ್ತದೆ. ಹೆಚ್ಚು ನಿಮಿಷ ನಮ್ಮ ದೇಶದ ಐಕ್ಯತೆ, ಏಕತೆ, ಭದ್ರತೆಗೋಸ್ಕರ ಅನೇಕ ಕ್ರಾಂತಿಕಾರಿಕವಾದಂತಹ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ತರುವುದರ ಮುಖಾಂತರ ಅದು ಭೂಮಸೂದೆ ಕಾನೂನು ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, 20 ಅಂಶದ ಕಾರ್ಯಕ್ರಮ ಇರ್ಬೋದು, ಇವೆಲ್ಲವನ್ನು ಕೂಡ ಅನುಷ್ಠಾನಕ್ಕೆ ತರುವುದರ ಮುಖಾಂತರ ಇಡೀ ವಿಶ್ವದಲ್ಲೇ ಇಂಥ ಒಂದು ಶಕ್ತಿದಾಯಕವಂತ ಮಹಿಳೆ ಇನ್ನೋರ್ವಳು ಇಲ್ಲ ಅನ್ನುವಂಥ ರೀತಿಯ ಹೆಸರನ್ನು ಗಳಿಕೆ ಮಾಡುವಂಥ ಕೆಲಸ ಕಾರ್ಯ ಆಗುತ್ತೆ. ಸ್ವಸಹಾಯ ಗುಂಪು ಮಾಡಿದ್ದಾರೆ ಮಹಿಳೆಯರು. ಇವತ್ತು ಆ ರೀತಿಯಲ್ಲಿ ಅದು ಅಲ್ಲಿ ಕಮ್ಯುನಿಸ್ಟ್ನವರು ಬೇರೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ಇದನ್ನ ಈ ಸೊಸೈಟಿಯನ್ನ ಭದ್ರವಾಗಿ ಕಟ್ಟುವಂತ ಕೆಲಸ ಕಾರ್ಯ ಆಗಬೇಕು. ನಾವೆಲ್ಲರೂ ಕೂಡ ಮನಸ್ಸು ಮಾಡಿದರೆ 100ಕ್ಕೆ 100 ಪಾಲು ಕೂಡ ಅದು ಸಾಧ್ಯ ಆಗ್ತದೆ. ಯಾವುದು ಆಗುವುದಿಲ್ಲ ಅನ್ನುವಂಥ ವಿಚಾರ ಇಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಪ್ರಸಾದ್ ಕಾಂಚನ್ರಾಗಲಿ ಅಥವಾ ಅನೇಕ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು
ಮುಂದಿನ ದಿವಸ ನಾವು ಕೂಡ ಇದಕ್ಕೆ ಶೇರ್ ಒದಗಿಸುವಂಥದ್ದು, ಸದಸ್ಯತ್ವ ನೋಂದಣಿ ಮಾಡುವಂಥದ್ದು, ಠೇವಣಿ ಮಾಡುವಂಥ ಕೆಲಸ ಕಾರ್ಯಕ್ಕೆ ನಾವು ಕೂಡ ಅದರಲ್ಲಿ ಭಾಗಿಯಾಗ್ತೇವೆ ಅನ್ನುವಂಥ ರೀತಿಯ ಸಂಕಲ್ಪವನ್ನು ಮಾಡಿಕೊಂಡು ಶುಭವಾಗಲಿ. ಈ ಒಂದು ಶ್ರೀಯುತ ಅನ್ಯಾಯ ಸರಿಗಾರರು ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಾಗಿ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಶಿವಾಜಿ ಸ್ವಾಮಿಗಳಿದ್ದಾರೆ, ಅನೇಕ ಪ್ರಭಾವಿ ಇವತ್ತು ನಿರ್ದೇಶಕರುಗಳಿದ್ದಾರೆ. ಅವರೆಲ್ಲ ಸಹಕಾರದೊಂದಿಗೆ ನಾವೆಲ್ಲರೂ ಕೂಡ ಈ ಜಿಲ್ಲೆಯಲ್ಲಿ ಪ್ರಿಯದರ್ಶಿನಿ ಈ ಒಂದು ಕ್ರೆಡಿಟ್ ಸೊಸೈಟಿಯನ್ನ ಇವತ್ತು ಒಂದು ಬಲಿಷ್ಠವಾದಂಥ ಸೊಸೈಟಿ, ಕ್ರೆಡಿಟ್ ಸೊಸೈಟಿ ಅನ್ನುವಂಥ ರೀತಿಯಲ್ಲಿ ಹೆಸರು ಗಳಿಸುವಂಥ ರೀತಿಯಲ್ಲಿ ನಮ್ಮೆಲ್ಲರ ಪ್ರಯತ್ನ ಅದರಲ್ಲಿ ಎಲ್ಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು ನಾನು ಶುಭ ಕೋರಿ ಹಲವಾರು ಸಹಕಾರ ರತ್ನ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ತದನಂತರ ಸಹಕಾರ ರಂಗದಲ್ಲಿ ಸುಮಾರು 4 ದಶಕಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶಿವಾಜಿ ಸುವರ್ಣರವರಿಗೆ, ಹಾಗೆ ಹಿರಿಯರು ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಡಿ ಕೃಷ್ಣಶೆಟ್ಟಿ ಅವರಿಗೆ, ಭರತ್ ಕುಮಾರ್ ಶೆಟ್ಟಿ ಕಾಳವರ, ಪ್ರಭಾಕರ್ ಶೆಟ್ಟಿ, ರಾಜ್ಯ ಕನಿಷ್ಠ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದಂಥ ಪ್ರಶಾಂತ್ ಜಂತನ್ನ, ಸುರೇಂದ್ರ ರಾವ್, ಜಯರಾಮ್ ನಾಯಕ್, ಅನಿಲ್ ಪೂಜಾರಿ ಮಾಳ, ಶ್ರೀ ಶಾನವಾಸ್ ಕುಕ್ಕಿಕಟ್ಟೆ, ಟಿ ಶ್ರೀನಿವಾಸ್ ಅಮೀನ್, ಗೀತಾ ವಾಗ್ಲೆ, ನಗರಸಭೆಯ ನಾಮನಿರ್ದೇಶಿತ ಸದಸ್ಯರು ಶ್ರೀಯುತ ಸುರೇಶ್ ಶೆಟ್ಟಿ, ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀಮತಿ ಗೀತಾ ವಾಗ್ಲೆ, ನಗರಸಭೆಯ ಮಾಜಿ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಸಹಕಾರಿ ಬ್ಯಾಂಕ್ ಉದ್ಭವ ಆಗಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಕೆಲವು 35 ವರ್ಷದ ಹಿಂದೆ ಸಣ್ಣ ಕೆಲವು ಇನ್ಸಿಡೆಂಟ್ ನನಗೆ ನೆನಪಾಗ್ತಾಯಿದೆ. ಈಗ ಅವರು ದೊಡ್ಡ ಉದ್ಯಮಿ ಆಗಿದ್ದಾರೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಪ್ರಾಯಶಃ ಆ ಸಹಕಾರಿ ಬ್ಯಾಂಕಿಂದ 5,000 ರೂಪಾಯಿ ಲೋನ್ ತಗೊಂಡು ಒಂದು 500 ಕೋಟಿ ರೂಪಾಯಿಯ ವ್ಯವಹಾರ ಮಾಡುವಂಥ ಉದ್ಯಮಿಗಳು ಇವತ್ತಾಗಿದ್ದರೆ ಅದು ಸಹಕಾರಿ ಕ್ಷೇತ್ರದಿಂದ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆಂದರೆ ಹೇಳ್ತಾ ಇದ್ದೇನೆಂದರೆ, ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇವತ್ತು ಬಡವರಿಗೆ ಕೊಡುವಂಥ ಯಾವ ವ್ಯವಸ್ಥೆ ಸರ್ಕಾರದಲ್ಲಿದ್ದರೂ ನ್ಯಾಷನಲೈಸ್ಡ್ ಬ್ಯಾಂಕ್ ಕೊಡುವಂಥ ಅವರಿಗೆ ವ್ಯವಸ್ಥೆ ಇದೆ. ಅವರಿಗೆ ಸಿಬಿಲ್ ಸ್ಕೋರಿಂಗ್ ಫಸ್ಟ್ ಆಗ್ತದೆ, ಆ ನಂತರ ಬೇಕಾದಾಗೆ ಎಮರ್ಜೆನ್ಸಿ ಫಂಡ್ ಏನಿದೆ ಕೊಡುವಂಥ ಒಂದು ವ್ಯವಸ್ಥೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇವತ್ತು ಇರುವುದಿಲ್ಲ. ಅದೇ ಸಹಕಾರಿ ಕ್ಷೇತ್ರದಲ್ಲಿ ನಾವು ಬಂದಾಗ ತಮ್ಮ ವ್ಯವಹಾರ ದೃಷ್ಟಿಯಲ್ಲಿ ತಮ್ಮವರನ್ನು ಒಂದು ಸಂಬಂಧದ ರೀತಿಯಲ್ಲಿ ನೋಡಿಕೊಂಡು ಹಣಕಾಸು ಪಡೆಯುವಂಥ ಒಂದು ವ್ಯವಸ್ಥೆ ಆಗ್ತದೆ. ನಾವು ರಾಜಕೀಯ ಪಕ್ಷದವರು, ನಮ್ಮಲ್ಲಿ ಸಾಕಷ್ಟು ಕಾರ್ಯಕರ್ತರು ಇವತ್ತು ಇದ್ದಾರೆ. ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ, ಸಾಕಷ್ಟು ಕಾರ್ಯಕರ್ತರು. ಆ ಕಾರ್ಯಕರ್ತರ ಕಷ್ಟ ನೋಡಿದರೆ ನಮಗೂ ಬೇಸರ ಆಗ್ತದೆ. ಅದೇ ನಾವು ಒಂದು ಸಹಕಾರಿ ಬ್ಯಾಂಕನ್ನು ಸ್ಥಾಪಿಸಿ, ಸೊಸೈಟಿಯನ್ನು ಸ್ಥಾಪಿಸಿ, ಆ ಸೊಸೈಟಿ ಮುಖಾಂತರ ಆ ಕಾರ್ಯಕರ್ತರಿಗೆ ನಾವು ಇವತ್ತು ಸಹಾಯ ಮಾಡೋದಾದರೆ ಪ್ರಾಯಶಃ ಆ ಕಾರ್ಯಕರ್ತರು ಕೂಡ ನಮ್ಮ ಜೊತೆ ಇರ್ತಾರೆ ಅಂತ ಒಂದು ನಾವು ತಿಳ್ಬೇಕಾಗುತ್ತೆ. ನನ್ನಲ್ಲಿ ಸಾಕಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ನಾಯಕರು ಬಂದು ವ್ಯವಹಾರಕ್ಕೆ ನನಗೆ ಲೋನ್ ಕೊಡಬೇಕು ಅಂತ ಹೇಳ್ತಾರೆ.
ಹಣಕಾಸು ನನಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಹಣಕಾಸು ವ್ಯವಸ್ಥೆ ಮಾಡಿ ಕೊಡಲಿಕ್ಕೆ ನಾವೆಲ್ಲಿಯಾದರೂ ಬ್ಯಾಂಕಿಗೆ ರೆಫರ್ ಮಾಡುವಾಗ ಅವರಿಗೆ ಅಡಚಣೆ ಏನಾಗುತ್ತೆ, ಅವರ ಸಿಬಿಲ್ ಸ್ಕೋರು ಅಡಚಣೆ ಆಗುತ್ತೆ. ಆ ಸಿಬಿಲ್ ಸ್ಕೋರನ್ನು ದೂರ ಮಾಡಿ ನಾವು ಯಾವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹಣಕಾಸು ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಬೋದು ಅಂದರೆ, ಇಂಥ ಸಹಕಾರಿ ಸೊಸೈಟಿಗಳು ನಮ್ಮ ಕೈಯಲ್ಲಿದ್ದರೆ ಮಾತ್ರ ಅದು ನಮಗೆ ಸಹಾಯ ಆಗ್ತದೆ ಅಂತ ಒಂದು ದೊಡ್ಡ ನಿಟ್ಟಿನಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಅನ್ಯಾಯ ಷೇರುಗಾರರ ಒಂದು ಸಹಾಯದಿಂದ ಪ್ರಾಯಶಃ ಇಲ್ಲಿ ಯಾರೆಲ್ಲ ನಿರ್ದೇಶಕರು ಇವತ್ತು ಇದ್ದಾರಾ ಎಲ್ಲ ಹೆಚ್ಚಿನಾಗಿ ಒಂದು 4-5 ನಿರ್ದೇಶಕರನ್ನು ನಾನೇ ಕೊಟ್ಟಿದ್ದೇನೆ. ಇವರನ್ನು ಮಾಡಿ ಯಾಕಂದರೆ ಇವರೆಲ್ಲ ಧುರೀಣರು ಸಹಕಾರಿ ಕ್ಷೇತ್ರದಿಂದ ದುಡಿದು ಪ್ರಾಯಶಃ ರೂಟ್ ಲೆವೆಲಲ್ಲಿ ಕೆಲಸ ಮಾಡುವಂಥ ನಮ್ಮ ಕಾರ್ಯಕರ್ತರು. ನಾವು ಇದಕ್ಕೋಸ್ಕರ ನಾವು ಇವತ್ತು ನಿರ್ದೇಶಕರು ಯಾರಿದ್ದಾರೆ, ಜನಸಂಪರ್ಕವನ್ನು ನಿರಂತರವಾಗಿ ಹೊಂದಿದ ವ್ಯಕ್ತಿಗಳನ್ನು ನಾವು ಇವತ್ತು ಸರ್ಕಾರಿ ಈ ಸೊಸೈಟಿ ನಿರ್ದೇಶಕರನ್ನು ನಾವು ಮಾಡಿದ್ದೇವೆ. ನಮ್ಮ ಇಂಟೆನ್ಷನ್ ಇದರಲ್ಲಿ ವೆರಿ ಕ್ಲಿಯರ್ ಇದೆ. ಇಂಟೆನ್ಷನ್ ಏನಂದರೆ, ನಮ್ಮ ಪೂವರ್ ಸೆಕ್ಷನ್ ಆಫ್ ದ ಸೊಸೈಟೀಸ್, ನಮ್ಮ ಸೊಸೈಟಿಯಲ್ಲಿ ಯಾರು ಕಟ್ಟಕಡೆಯ ವ್ಯಕ್ತಿಗಳಿದ್ದಾರಾ ಅವರಿಗೆ ಈ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿ ಪ್ರಾಯಶಃ ಅವರ ಜೀವನವನ್ನು, ಅವರ ಮಕ್ಕಳನ್ನು ಎಜುಕೇಷನ್ ಲೋನ್ ಆಗಲಿ, ವ್ಯಾವಹಾರಿಕ ಲೋನ್ ಆಗಲಿ ಉತ್ತೇಜನ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಈ ಸೊಸೈಟಿಯಿಂದ ಇವತ್ತು ಆಗಬೇಕಾಗಿದೆ. ನಾವು ಇವತ್ತು ಮುಂದಿನ ದಿವಸದಲ್ಲಿ ಇದನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.